ಅಭಿಮಾನಿ ಇದೆ, ಎಲ್ಲರೂ ಮಾಡುವುದು ಬಟ್ಟೆಗಾಗಿ, ಏನು ಬಟ್ಟೆಗಾಗಿ ಅಂತ. ಆದರೆ ಆ ಬಟ್ಟೆಗೆ ಪ್ರತಿ ಕ್ಷಣವೂ ಮೋಸ ಮಾಡಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ. ಬೆಂಗಳೂರಿನಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಕೂಡ ಕಲುಷಿತಗೊಂಡಿಲ್ಲ ಅಷ್ಟು ಆಹಾರ. ಆದರೆ ನಗರ ಪ್ರದೇಶಗಳಲ್ಲಿ ಆಹಾರ ಕಲುಷಿತ ಆಗಿದೆ. ಅಂತಹ ಕಲುಷಿತ ಆಹಾರವನ್ನು ತಿನ್ನೋದ್ರಿಂದ ನಮ್ಮೆಲ್ಲರ ಆರೋಗ್ಯಗಳು ಕೂಡ ಕೆಡ್ತಾ ಇದೆ. ಅಂಥ ಒಂದು ದೃಷ್ಟಿಯಿಂದ ನಮ್ಮ ಬೆಂಗಳೂರಿನ ಪ್ರಸಿದ್ಧ ವಿಭೂತಿಪುರ ಮಠ ಜನರ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಈಗಾಗಲೇ ಒಂದು ಸಾವಯವ ಆಹಾರ ಉತ್ಪನ್ನಗಳನ್ನು ಜನರಿಗೆ ಪರಿಚಯಿಸುವಂಥ ಕಾರ್ಯ ಮಾಡಿದೆ. ಬಹುಶಃ ಒಂದು 5-6 ವರ್ಷದ ಹಿಂದೆ ಶುದ್ಧವಾದಂತಹ ಗಾಣದ ಶೇಂಗಾ ಎಣ್ಣೆಯನ್ನು ಪರಿಚಯ ಮಾಡಿತ್ತು ಶ್ರೀಮಠ. ಅದರ ಬಗ್ಗೆ ಒಳ್ಳೆಯ ಮೆಚ್ಚುಗೆಯ ಮಾತುಗಳು ಕೂಡ ನಾವು ಕೇಳ್ಕೊಂಡು ಬಂದಿದ್ದೀವಿ. ನಾವೆಲ್ಲ ಕೂಡ ಅದನ್ನು ಬಳಸಿದ್ದೀವಿ. ಈಗ ಹೊಸದಾಗಿ ಈ ವರ್ಷ ಶ್ರೀಮಠ ಮತ್ತೊಂದಿಷ್ಟು ವಿಶೇಷವಾದ ಆಹಾರ ಉತ್ಪನ್ನಗಳನ್ನು ಪರಿಚಯಿಸಿದೆ. ಈಗಾಗಲೇ ಕಾಶಿ ಜಗದ್ಗುರು ಸಾನ್ನಿಧ್ಯದಲ್ಲಿ ಅದರ ಲೋಕಾರ್ಪಣೆ ಕೂಡ ಆಗಿದೆ. ಏನೇನು ಅಂತಂದರೆ ರಾಗಿ, ಜೋಳ, ಈ ಮಿಲೆಟ್ಸ್ಗಳ ವಿಶೇಷವಾದ ಆಹಾರ ಪದಾರ್ಥಗಳು, ಅದರಿಂದ ತಯಾರಿಸಿದಂಥ ಖಾದ್ಯಗಳು, ಎಣ್ಣೆ ಇತ್ಯಾದಿ ಸಾಕಷ್ಟು ಪದಾರ್ಥಗಳನ್ನು ಜನರಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕೊಡುವಂಥ ಒಂದು ಕೆಲಸವನ್ನು ಮಾಡಿದೆ. ನಾನು ಕೂಡ ಮಠದ ಈ ಜೋಳದ ನುಚ್ಚು ಏನು ಅಂಬಲಿ ಮಾಡ್ತಿರ್ತದೆ, ಇದು ಭಾಳ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನೊಂದು ಸ್ಯಾಂಪಲ್ ನೋಡಬೇಕು ಅಂತ ನಾನು ತಗೊಂಡಿದ್ದೆ. ಜನ ನೀವು ಏನೇನು ಸಂಪಾದನೆ ಮಾಡ್ತಿರಲ್ಲ, ನೀವು ಮಾಡಿ ಸಂಪಾದನೆಯನ್ನೆಲ್ಲ ಬಿಟ್ಟು ಹೋಗಬೇಕು. ಆರೋಗ್ಯವಾಗಿ ಬದುಕಬೇಕು ಅಂತಂದರೆ ಈ ಥರದ ಪರಿಶುದ್ಧವಾದ ಸಾವಯವ ಆಹಾರ ಉತ್ಪನ್ನಗಳನ್ನು ಬಳಸೋದ್ರಿಂದ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ಆಸ್ಪತ್ರೆಗೆ ಹಾಕೋದ್ರಿಂದ ಕಡಿಮೆ ಮಾಡಿ ಈ ಥರದ ಶುದ್ಧವಾದ ಆಹಾರವನ್ನು ಬಳಸಿ ಅಂತೇಳಿ ಈ ಮೂಲಕ ನಾನು ಹೇಳಿ ಬಯಸ್ತೀನಿ.